ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿಂದ ನಮ್ಮ ಹೊಸ ಕಥೆನ ಶುರು ಮಾಡೋಣ. ಈ ನಮ್ಮ ಹೊಸ ಕಥೆಯಲ್ಲಿ ಯಾವ ಯಾವ ಪಾತ್ರದಲ್ಲಿ ಯಾರ್ಯಾರು ಇರ್ತಾರೆ ಅನ್ನೋದನ್ನ ನೋಡೋಣ ಬನ್ನಿ. ಹಲೋ ಫ್ರೆಂಡ್ಸ್, ನನ್ನ ಹೆಸರು ಗಿರೀಶ್. ಬನ್ನಿ ನಮ್ಮ ಅಪ್ಪ ಅಮ್ಮನ ನಾನು ನಿಮಗೆ ಪರಿಚಯ ಮಾಡ್ಕೊಡ್ತೀನಿ. ಅಮ್ಮ, ಅಮ್ಮ ಎಲ್ಲಿದೆಯಮ್ಮ? ಯಾಕೋಗಿರಿ? ನಾನು ಅಡುಗೆ ಮನೇಲಿದ್ದೀನಿ. ಏನು ಹೇಳು? ಏನಿಲ್ಲಮ್ಮ, ಸ್ವಲ್ಪ ಬಾಯಿಲ್ಲಿ ಮಾತಾಡೋದಿತ್ತು. ಆಯ್ತಿರು, ಬರ್ತೀನಿ. ಯಾಕೋ ಕರೆದಿದ್ದು? ಏನು ಹೇಳಪ್ಪ? ಏನಿಲ್ಲಮ್ಮ, ಇವರೆಲ್ಲ ನನ್ನ ಫ್ರೆಂಡ್ಸು, ನಿನ್ನ ಪರಿಚಯ ಮಾಡ್ಕೊಡೋಣ ಅಂತ ಕರೆದೆ. ಓ ಹೌದಾ, ನಮಸ್ತೆ ಕಣ್ರಿ ಎಲ್ರಿಗೂ. ಅಮ್ಮ, ಅಪ್ಪ ಇಲ್ಲಮ್ಮ, ಕಾಣಿಸ್ತಾ ಇಲ್ಲ. ಅಪ್ಪ ವಾಕಿಂಗ್ ಹೋಗಿ ಬಂದ್ರಮ್ಮ? ಇಲ್ಲ ಕಣೋ, ಅಪ್ಪ ಇವತ್ತು ವಾಕಿಂಗ್ ಹೋಗಿಲ್ಲ, ಮನೇಲಿ ಇರಬೇಕು ಅನ್ಸುತ್ತೆ. ಹೋಗು ರೂಮಲ್ಲಿ ನೋಡು, ಏನಾದ್ರು ಫೈಲ್ ಗೀಲ್ ಏನಾದ್ರು ನೋಡ್ತಿದ್ದಾರಾ ಅಂತ. ಆಯ್ತಮ್ಮ, ಹೋಗಿ ನೋಡ್ತೀನಿ. ಅಪ್ಪ ಹತ್ರ ಸ್ವಲ್ಪ ಮಾತಾಡೋದಿತ್ತು, ಹಾಗೆ ಮಾತಾಡ್ಕೊ ಬರ್ತೀನಿ. ಆಯ್ತು ಕಣೋ, ಹಾಗೆ ಅಪ್ಪನ್ನ ಟಿಫನ್ ಮಾಡೋದಕ್ಕೆ ಕರಿ, ಟಿಫನ್ ರೆಡಿ ಇದೆ. ಸರಿ ಕಣಮ್ಮ. ಡ್ಯಾಡ್, ಡ್ಯಾಡ್ ಏನು ಮಾಡ್ತಿದ್ದೀರಾ ಡ್ಯಾಡ್? ಬಾಪ ಗಿರೀಶ್. ಡ್ಯಾಡ್, ಯಾಕೆ ಮಲಗಿದ್ದೀರಾ? ಏನಾಯ್ತು, ಹುಷಾರಿಲ್ವಾ? ಅಮ್ಮ ಹೇಳಿದ್ರು ಇವತ್ತು ವಾಕಿಂಗ್ ಕೂಡ ಹೋಗಿಲ್ವಂತೆ ನೀವು? ಹಾಗೇನಿಲ್ಲ ಕಣೋ, ಹುಷಾರಾಗಿ ಇದ್ದೀನಿ. ಹೌದು, ಯಾಕೆ ಇವತ್ತು ಇನ್ನೂ ಕಾಲೇಜ್ಗೆ ಹೋಗಿಲ್ಲ ನೀನು? ಟೈಮ್ ಆಗಿದೆಪ್ಪ, ಹೋಗಬೇಕು. ಫ್ರೆಂಡ್ಸ್, ಇವರು ನನ್ನ ಗೂಗ್ಲಿ ಡ್ಯಾಡ್. ನಮ್ಮಪ್ಪ ಹೆಸರು ಸುಂದರ್. ಅಪ್ಪ, ಹುಷಾರಾಗಿ ಇದ್ದೀರಾ ತಾನೇ? ಆರ್ ಯು ಶ್ಯೂರ್? ಹ್ಞೂ ಕಣೋ, ನನಗೇನು ಆಗಿಲ್ಲ, ಹುಷಾರಾಗಿ ಇದ್ದೀನಿ. ಸ್ವಲ್ಪ ನಿದ್ದೆ ಜಾಸ್ತಿ ಬಂತು, ಅದಕ್ಕೆ ಮಲಗಿದ್ದೆ ಅಷ್ಟೇ. ಓಕೆಪ್ಪ, ಬನ್ನಿ, ಅಮ್ಮ ಟಿಫನ್ ಮಾಡೋಕ್ಕೆ ಕರೀತಾ ಇದ್ದಾರೆ. ಬನ್ನಿ ಹೋಗೋಣ. ಫ್ರೆಶ್ ಅಪ್ ಆದ್ರಾ? ಇನ್ನಿಲ್ಲ ಕಣೋ, ನೀನು ಹೋಗಿರು, ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ಅಮ್ಮಗೆ ಹೇಳು. ಓಕೆಪ್ಪ. ಅಮ್ಮ, ಅಪ್ಪನ್ನ ಕರ್ದ್ಬಿಟ್ಟು ಬಂದೆ ಅಮ್ಮ, ಮಲಗಿದ್ರು, ಫ್ರೆಶ್ ಅಪ್ ಆಗಿ ಬರ್ತಾರಂತೆ. ಹೌದಾ? ಅಪ್ಪ ಇವತ್ತು ವಾಕಿಂಗು ಹೋಗಿಲ್ಲ, ಕಾಫಿ ಕುಡ್ದಿಲ್ಲ, ಏನಿಲ್ಲ, ಯಾಕಂತೆ? ಹುಷಾರಿಲ್ವಾ? ಹಾಗೇನಿಲ್ಲಮ್ಮ, ಅಪ್ಪ ಹುಷಾರಾಗೇ ಇದ್ದಾರೆ. ಏನೋ ಸ್ವಲ್ಪ ನಿದ್ದೆ ಬಂದೈತೆ ಅಂತ ಮಲಗಿದ್ರಂತೆ ಅಪ್ಪ. ಸರಿ ಕಣೋ, ಕರ್ದ್ಬಿಟ್ಟು ಬಂದ, ಟಿಫನ್ ಮಾಡಕ್ಕೆ ಬನ್ನಿ ಅಂತ ಹೇಳ್ದ. ಅಮ್ಮ, ಕರೆದಿದ್ದೀನಿ. ಲಕ್ಷ್ಮಿ, ಲಕ್ಷ್ಮಿ. ಹಾಂ ಬಂದ್ರಾ? ಏನು ಹೇಳ್ರಿ? ಯಾಕ್ರಿ, ಏನಾಯ್ತು? ಮಲಗಿದ್ರಂತೆ, ಕಾಫಿ ಕುಡಿಯೋಕ್ಕೂ ಬಂದಿಲ್ಲ? ಹಾಗೇನಿಲ್ಲ ಕಣಮ್ಮ, ನೈಟು ಫೈಲ್ ನೋಡ್ತಾ ನೋಡ್ತಾ ಟೈಮ್ ಆಗಿದೆ ಗೊತ್ತಾಗಲಿಲ್ಲ, ಮಲಗೋದು ತುಂಬ ಲೇಟ್ ಆಯಿತು. ನಾನು ಸರಿ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಸ್ವಲ್ಪ ಲೇಟ್ ಆಗಿದ್ದೆ ಅಷ್ಟೇ, ಬೇರೆ ಏನಿಲ್ಲ. ಓ ಹೌದಾ, ಸರಿ ಕಣ್ರಿ, ಆಯಿತು. ಲಕ್ಷ್ಮಿ, ಏನು ಇಷ್ಟೊತ್ತಲ್ಲಿ ಕಾಫಿ ಕುಡಿತಿದ್ಯಾ? ಟಿಫನ್ ಮಾಡೋ ಟೈಮ್ ಆಯಿತು, ನೀನು ಇಷ್ಟೊತ್ತಲ್ಲಿ ಕಾಫಿ ಕುಡಿದ್ರೆ ಟಿಫನ್ ಯಾವಾಗ ಮಾಡೋದು ನೀನು? ಹಾಗೇನಿಲ್ಲ ಕಣ್ರಿ, ನೀವು ಬೆಳಿಗ್ಗೆ ವಾಕಿಂಗ್ ಹೋಗೋಕ್ಕೆ ಮುಂಚೆ ಕಾಫಿ ಕುಡಿದು ಹೋಗ್ತಿದ್ರಲ್ವಾ, ನಾನು ವೆಯ್ಟ್ ಮಾಡಿದೆ, ನೀವು ಬಂದಿಲ್ಲ. ಸೊ ನಾನೇನು ಮಾಡಿದೆ, ಕೆಲಸ ಮಾಡಿಕೊಂಡು ಆಮೇಲೆ ಕುಡಿಯೋಣ ಅಂದ್ಕೊಂಡು ಬಿಟ್ಬಿಟ್ಟೆ, ಕಾಫಿ ಕುಡಿದಿಲ್ಲ ಬೆಳಗ್ಗೆ. ನಾನು ಈಗ ಕೆಲಸ ಮುಗಿಸಿ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತು, ಕುಡಿಯೋಣ ಅಂತ ತಗೊಬಂದೆ. ನೀನು ಇಷ್ಟೊತ್ತಲ್ಲಿ ಕಾಫಿ ಕುಡಿದು ಟಿಫನ್ ಯಾವಾಗ ಮಾಡಬೇಕು ಅಂದ್ಕೊಂಡಿದ್ಯಾ ನೀನು? ನೀನು ಆರೋಗ್ಯದ ಗತಿ ಏನಾಗಬೇಕು? ಸ್ವಲ್ಪ ಆದರೂ ನೀನು ಪ್ರಜ್ಞೆ ಇದೆಯಾ? ಡ್ಯಾಡ್, ಅಮ್ಮ ಟಿಫನ್ ಬೇಕಾದರೂ ಬಿಟ್ಬಿಡ್ತಾರೆ, ಆದರೆ ಕಾಫಿ ಟೀನ ಚಾನ್ಸೇ ಇಲ್ಲ. ಒಂದು ದಿನಕ್ಕೆ ಒಂದು 4 ಸರಿ ಆದರೂ ಅವ್ರು ಕುಡಿಲೇಬೇಕು. ಲಕ್ಷ್ಮಿ, ಗಿರಿ ಟಿಫನ್ ಮಾಡಿದ್ನಾ? ಹ್ಞೂ ಕಣ್ರಿ, ಅವನು ಟಿಫನ್ ಮಾಡಿಕೊಂಡು ಕಾಲೇಜ್ ರೆಡಿ ಆಗ್ತಿದ್ದಾನೆ. ಆಯಿತು, ನನಗೂ ಟೈಮ್ ಆಯಿತು, ನಾನು ಆಫೀಸ್ಗೆ ಹೊರಡ್ತೀನಿ. ನಿನ್ನ ಮನೇಲಿ ಹುಷಾರು. ಆಯ್ತು ಕಣ್ರಿ. ಮಧ್ಯಾಹ್ನ ಊಟ ಕಳಿಸ್ಬೇಕಾ, ಇಲ್ಲ ನೀವೇ ಬರ್ತೀರಾ ಮನೆಗೆ? ನಾನು ಫೋನ್ ಮಾಡ್ತೀನಿ ಏನು ಅಂತ. ಮೀಟಿಂಗ್ ಇದೆ ಒಂದು, ಅದೊಂದು ಅಟೆಂಡ್ ಮಾಡಬೇಕು. ಸರಿ, ನಾನು ಬರ್ತೀನಿ. ಆಯ್ತು ಕಣ್ರಿ. ನಾನು ಯಾರು ಅಂತ ನೋಡ್ತಾ ಇದ್ದೀರಾ? ನನ್ನ ಹೆಸರು ಅಭಯ್, ಸಂತು ಅವರಪ್ಪ. ಬನ್ನಿ ಒಳಗೋಗೋಣ, ನಮ್ಮ ಕುಟುಂಬದವ್ರನ್ನ ಪರಿಚಯ ಮಾಡಿಕೊಡ್ತೀನಿ. ಸೀತಾ, ಸೀತಾ, ಏ ಸೀತಾ. ಏನ್ರಿ ಅದು? ಸೀತಾ 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 ಅಂತ ಬಡ್ಕೋತಾನೆ ಇರ್ತೀರಾ. ಒಂದ್ಸರಿ ಕರೆದ್ಬಿಟ್ಟು ಸುಮ್ಮನೆ ಇರೋದಕ್ಕಾಗಲ್ವಾ? ನಾನು ಬೇರೆ ಏನೋ ಕೆಲಸದಲ್ಲಿ ಇರ್ತೀನಿ, ನಿಮಗೆ ಹಾ 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 ಅನ್ಕೊಂಡು ನಾನು ಇರೋದಕ್ಕಾಗಲ್ಲ. ಅದಿರಲಿ, ಯಾಕೆ ಕರೆದಿದ್ದು ಇವಾಗ ನನ್ನ? ಏನಿಲ್ಲ ಕಣೆ, ಕರೆದ್ರೆ ಬರ್ತೀಯಾ ಇಲ್ಲ ಅಂತ ನೋಡೋಣ ಅಂತ ಕರೆದೆ ಕಣೆ ನಿನ್ನ. ಇವಳೇ ನೋಡಿ, ನನ್ನ ಧರ್ಮಪತ್ನಿ ಸೀತಾ. ಇವಳಂತೂ ನಿಮಗೆ ಗೊತ್ತಾಗುತ್ತೆ ಮುಂದೆ ಹೋಗ್ತಾ ಹೋಗ್ತಾ. ಅದಿರಲಿ, ಇವಾಗ ಯಾಕೆ ಕರೆದಿದ್ದು ನನ್ನ? ಏನಿಲ್ಲ ಕಣೆ, ಎಲ್ಲೇ ಮಕ್ಕಳು ಕಾಣ್ತಿಲ್ಲ, ಸ್ಕೂಲ್ಗೆ ಹೋದ್ರಾ? ಇಲ್ಲ ಕಣ್ರಿ, ಇನ್ನೂ ಹೋಗಿಲ್ಲ, ಅಲ್ಲೇ ಹೊರಗಡೆ ಆಟ ಆಡ್ತಾ ಇರಬೇಕು. ಕರಿ ಇಬ್ಬರನ್ನು. ಯಾಕೆ? ಸಂತು ವಿಶ್ವ ಅಂತ ಕರೆದ್ರೆ ಬರ್ತಾರಾ ಇಲ್ಲ ಅಂತ ನೋಡಕ್ ಕರಿತಾ ಇದ್ದೀರಾ? ಏಯ್ ತರ್ಲೆ, ಸುಮ್ಮನೆ ಕರಿ ಅವ್ರಿಬ್ಬರನ್ನ, ಬರಲಿ. ಕರಿತೀನಿ ಕರಿತೀನಿ. ಸಂತು, ವಿಶ್ವ, ಬರ್ರೋ, ಅಪ್ಪ ಕರೀತಿದ್ದಾರೆ. ಆಯ್ತಮ್ಮ. ವಿಶ್ವ, ಬಾರೋ, ಅಮ್ಮ ಕರೀತಿದ್ದಾರೆ. ಯಾಕಮ್ಮ ಕರೆದಿದ್ದು? ನಿಮ್ಮಪ್ಪ ಏನೋ ಮಾತಾಡ್ಬೇಕಂತೆ, ಅದಕ್ಕೆ ಕರೆದೆ. ಯಾಕಪ್ಪ? ಏನೂ ಇಲ್ಲ ಕಣ್ರು, ಬೆಳಗ್ಗೆಯಿಂದ ಕಾಣಿಸಿಲ್ಲಲ್ಲ ನೀವು, ಅದಕ್ಕೆ ಕರೆದೆ.
ಏಕೆ ಸ್ಕೂಲು ಕಾಲೇಜ್ ಇಲ್ವಾ ಇವತ್ತು? ಹೋಗ್ಬೇಕಪ್ಪ, ರೆಡಿ ಆಗಬೇಕು. ನಿಮಗೆ ರೆಡಿಯಾಗಿ ಟೈಮ್ಗೆ ಕರೆಕ್ಟಾಗಿ ಹೋಗಬೇಕು ಕಾಲೇಜ್ಗೆ ಸ್ಕೂಲ್ಗೆ ಅನ್ನೋದು ಭಯ ಭಕ್ತಿ ಏನೂ ಇಲ್ಲ ಅಲ್ವಾ ನಿಮಗೆ? ಸಾಕು ಸಾಕು ಸಾಕು. ಬೆಳಗ್ಗೆನೆ ನಿನ್ನ ಸುಪ್ರಭಾತನ ಶುರು ಮಾಡಬೇಡಮ್ಮ. ಹೌದು, ನಾನು ಮಾತಾಡಿದ್ರೆ ನಿಮಗೆ ಸುಪ್ರಭಾತ ಅನ್ಸುತ್ತೆ. ಅವ್ರು ಓದಿದ್ರೇನು ಓದಿಲ್ಲ ಅಂದ್ರೇನು, ಕಾಲೇಜ್ಗೆ ಹೋದ್ರೆ ಏನು ಹೋಗಿಲ್ಲ ಅಂದರೆ ನನಗೇನು. ಆಯಿತು, ನೀವೇ ನೋಡ್ಕೊಳ್ಳಿ, ನಿಮ್ಮ ಮಕ್ಕಳನ್ನ ಏನಾರ ಮಾಡ್ಕೊಳ್ರಿ. ನನಗೆ ಮಾಡೋಕ್ಕೆ ಕೆಲಸ ಇದೆ, ನಾನು ಹೋಗ್ತೀನಿ. ಹೋಗ್ರು, ಫಸ್ಟು ರೆಡಿ ಆಗ್ರಿ. ನಿಮ್ಮಮ್ಮ ಭದ್ರಕಾಳಿ ಅವತಾರ ತಾಳೋಕ್ಕೆ ಮುಂಚೆ ರೆಡಿಯಾಗಿ. ವಿಶ್ವ, ಹೋಗಪ್ಪ ನೀನು ಸ್ಕೂಲ್ಗೆ ರೆಡಿಯಾಗು. ಆಯ್ತಪ್ಪ. ನಮ್ಮ ಕುಟುಂಬದಲ್ಲಿ 4 ಜನ ಅಲ್ಲ, ಇನ್ನೂ 2 ಇದ್ದಾರೆ. ಅದು ನೆಕ್ಸ್ಟ್ ಎಪಿಸೋಡಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾರು ಅಂತ. ಬನ್ನಿ, ಸ್ವಲ್ಪ ಆಚೆ ಹೋಗಿ ಹಂಗೆ ತಿರ್ಗಾಡ್ಕೊಂಡು ಬರೋಣ. ತುಂಬ ಸೆಕೆ ಆಗ್ತಿದೆ ಮನೆ ಒಳಗಡೆ. ಏನು ಸೋಮಣ್ಣ, ಮರದ ಕೆಳಗಡೆ ತಂಪ ಕೂತ್ಕೊಂಡ್ಬಿಟ್ಟಿದ್ದೀರಾ? ಆಯ್ತಾ ಊಟ? ಆಯ್ತು ಕಣೋ ರುದ್ರ, ನಿಂದಾಯ್ತೇನೋ ಊಟ? ಹ್ಞೂ ಆಯಿತು ಕಣಣ್ಣ, ಊಟ ಆಯಿತು. ತುಂಬ ಸೆಕೆ ಆಗ್ತಿತ್ತು ಮನೆಯೊಳಗೆ, ಅದಕ್ಕೆ ಗಾಳಿಗಂಗೆ ಬಂದಾನ. ಅಲ್ಲಿ ನೋಡು, ಅಭಯ ಬರ್ತಿದ್ದಾನೆ. ಅಭಯನೋ, ಅಭಯಣ್ಣ. ಏನೋ ಅಭಯ, ನೋಡ್ದಿರಂಗೆ ಹಂಗೆ ಹೋಗ್ತಿದ್ಯಾ? ಹಾಗೇನಿಲ್ಲ ಕಣನು, ನಾನು ಮರದ ಕೆಳಗೆ ಕೂತ್ಕೊಳ್ಳೋಣ ಅಂತಾನೆ ಬರ್ತಾ ಇದ್ದೆ. ಹಾಗೆ ನೀವೇನೋ ಮಾತಾಡ್ತಿದ್ರಲ್ಲ, ಸುಮ್ಮನೆ ಯಾಕೆ ಅಂತ ಮುಂದಕ್ಕೆ ಹೋಗ್ತಾ ಇದ್ದೆ ಅಷ್ಟೆ. ಇನ್ನೇನಪ್ಪ ಸಮಾಚಾರ? ಯಾಕೆ ಇವತ್ತು ಅಂಗಡಿ ತೆಗ್ದಿಲ್ವಾ? ಹೋಗ್ಬೇಕು ಕಣಣ್ಣ, ಅಂಗಡಿ ತೆಗಿಬೇಕು. ಊಟ ಮಾಡಿಕೊಂಡು ಹೋಗೋಣ ಅಂತ ಬಂದಿದ್ದೆ. ಹಾಗೆ ಜಾಸ್ತಿ ಬಿಸಿಲಿತ್ತಲ್ಲ, ಸ್ವಲ್ಪ ಹೊತ್ತು ಮರದ ಕೆಳಗಡೆ ಕೂತ್ಕೊಂಡಿದ್ದು. ಸ್ವಲ್ಪ ಬಿಸಿಲು ಕಮ್ಮಿ ಆದಮೇಲೆ ಹೋಗೋಣ ಅಂದ್ಕೊಂಡು ಬಂದಾನ ಹಿಂಗೆ. ಯಾಕೋ ರುದ್ರ, ವ್ಯಾಪಾರಕ್ಕೆ ಹೋಗಿಲ್ವಾ ಇವತ್ತು? ಇಲ್ಲ ಕಣನು, ಹೋಗಿಲ್ಲ ಇವತ್ತು ವ್ಯಾಪಾರಕ್ಕೆ. ನಾಳೆ ಸಂತೆ ಅಲ್ಲ, ಸಂತೆಯಲ್ಲೇ ಹಾಕೋಣ ಅಂದ್ಬಿಟ್ಟು ಇವತ್ತು ರಜೆ ಮಾಡಿದೆ. ಸರಿ ಕಣಣ್ಣ, ನೀವು ಮಾತಾಡ್ಕೊಳ್ರಿ, ನಾನು ಹೋಗಿ ಅಂಗಡಿ ತೆಗಿಬೇಕು. ಬರಲಾ? ಹ್ಞೂ ಕಣ ಅಭಯ, ಹೋಗು ಹೋಗು ಹೋಗು, ಫಸ್ಟು ವ್ಯಾಪಾರ ನೋಡೋಗು. ಸರಿ ಕಣಣ್ಣ, ಹೋಗ್ಬಾ. ಬರ್ತೀನಿ ಕಣಣ್ಣ. ಇನ್ನೇನಪ್ಪ ರುದ್ರಪ್ಪ, ಏನೇನು ಹಾಕಿದ್ದೆ ತರಕಾರಿಗಳು ವ್ಯಾಪಾರಕ್ಕೆ? ಅದೇ ಮಾಮೂಲಿ ಕಣಣ್ಣ, ಯಾವ್ದು ಕಮ್ಮಿ ರೇಟ್ ಐತೋ ಅದನ್ನು ಹಾಕೋದು. ಜಾಸ್ತಿ ರೇಟಿಗೆಲ್ಲ ಹಾಕಿದ್ರೆ ನಮ್ಗೆ ಗಿಟ್ಟಲ್ಲ ಕಣನು. ಸರಿ ಕಣಪ್ಪ, ಮಾಡು. ಆಯಿತು ಕಣಣ್ಣ, ಮನೆ ಕಡೆಗೆ ಹೋಗಿ ಸ್ವಲ್ಪ ಹೊತ್ತು ಮಲ್ಕೋತೀನಿ. ನಾಳೆ ಬೆಳಗ್ಗೆನೆ ಬೇಗ ಎದ್ದು ಮಾರ್ಕೆಟ್ ಕಡೆಗೆ ಹೋಗ್ಬೇಕು. ಬರ್ತೀನಿ ಕಣನು. ಸರಿ ಕಣ, ನಾನು ಮನೆ ಕಡೆಗೆ ಹೋಗ್ತೀನಿ. ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆದ್ದು ಸಂಜೆಗೆ ಹಾಲು ಕರಿಬೇಕು. ಸರಿ ಕಣಣ್ಣ. ನಾನು ಯಾರು ಅಂತ ನೋಡ್ತಾ ಇದ್ದೀರಾ? ನಾನು ಯಾರು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಕ್ಕೆ ನಾಳಿನ ಎಪಿಸೋಡ್ ನೋಡಿ. ಓಕೆ ಫ್ರೆಂಡ್ಸ್, ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀವಿ. ಓಕೆ ಫ್ರೆಂಡ್ಸ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಹೆಚ್ಚು ಶೇರ್ ಮಾಡಿ. ಮತ್ತು ನಮ್ಮ ತಪ್ಪು ಏನಿದೆ ಅನ್ನೋದನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮಿಂದ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಥ್ಯಾಂಕ್ ಯು, ಬಾಯ್.